ಇಲ್ಲಿ ಉಪಸ್ಥಿತಿರುವಂಥ ಎಲ್ಲ ಉಪಾಸಕ ಉಪಾಸಕಿಯರಿಗೆ ಈ ದಿನದ ಧಮ್ಮ ಪ್ರವಚನಕ್ಕೆ ನಾನು ಎಲ್ಲರೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಯಾರೆಲ್ಲ ಆನ್ಲೈನ್ನಲ್ಲಿದ್ದೀರಿ ಅವ್ರಿಗೂ ಸಹ ಆ, ಈ ದಿನದ ಧಮ್ಮ ಪ್ರವಚನಕ್ಕೆ ಸ್ವಾಗತವನ್ನು ಕೋರ್ತಾ ಈ ದಿನ ಒಂದು ಸುತ್ತದ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲರೂ ಶ್ರದ್ಧೆಯಿಂದ ಕೇಳಿ. ಹೀಗೆ ಕೇಳಿದ್ದೇನೆ, ಒಮ್ಮೆ ಭಗವಾನರು ಸಾವತ್ತಿಯ ಜೇತವನದಲ್ಲಿರುವ ಅನಾಥಪಿಲಿಕನ ಉದ್ಯಾನದ ಆರಾಮದಲ್ಲಿ ವಾಸಿಸುತ್ತಿದ್ದರು. ಅಂದು ಬಡಗಿ ಪಂಚಕಂಗನು ಒಬ್ಬ ಸಹಾಯಕನನ್ನು ಕರೆದು ಈ ರೀತಿ ಹೇಳಿದನು. ಬಾ ಬಾ ಉತ್ತಮನೇ, ಆಯುಷ್ಮಂತರಾದ ಅನುರುದ್ಧರಲ್ಲಿಗೆ ಹೋಗಿ ಅವರ ಪಾದಗಳಿಗೆ ನನ್ನ ಸಲುವಾಗಿ ತಲೆಯನ್ನು ವಂದಿಸಿ ಹೇಳು. ಆಯುಷ್ಮಂತರೇ, ಬಡಗಿ ಪಂಚಕಂಗನು ಆಯುಷ್ಮಂತ ಅನುರುದ್ಧರ ಪಾದಗಳಿಗೆ ತಲೆಬಾಗಿ ವಂದಿಸುತ್ತಾ ಈ ರೀತಿ ಹೇಳಿದನು. ಬಂತೆ, ಆಯುಷ್ಮಂತರಾದ ಅನುರುದ್ಧರು ಮತ್ತು ಇತರೆ ಮೂವರು ನಾಳೆಯ ಊಟಕ್ಕೆ ಪಂಚಕಂಗನಲ್ಲಿ ಬರಲು ಒಪ್ಪಿಗೆ ಸೂಚಿಸಬೇಕೆಂದು ಮತ್ತು ಸಕಾಲಕ್ಕೆ ಆಯುಷ್ಮಂತ ಅನುರುದ್ಧರು ಆಗಮಿಸಬೇಕೆಂದು ತಿಳಿಸಿದ್ದಾರೆ. ಕಾರಣ ಬಡಗಿ ಪಂಚಕಂಗನು ರಾಜನು ವಹಿಸಿದ ಹೆಚ್ಚಿನ ಕೆಲಸದ ಬಿಡುವಿಲ್ಲದೆ ನಿರತನಾಗಿದ್ದಾನೆ ಎಂದು. ಆಗಲಿ ಎಂದು ಒಡೆಯ ಎಂದು ಆ ವ್ಯಕ್ತಿ ಉತ್ತರಿಸಿದನು. ತರುವಾಯ ಆಯುಷ್ಮಂತ ಅನುರುದ್ಧರ ಬಳಿಗೆ ಹೋದನು. ಆಯುಷ್ಮಂತ ಅನುರುದ್ಧರಿಗೆ ವಂದಿಸಿ ಒಂದು ಕಡೆ ಕುಳಿತುಕೊಂಡು ಸುದ್ದಿಯನ್ನು ಮುಟ್ಟಿಸಿದನು. ಆಯುಷ್ಮಾನ್ ಅನುರುದ್ಧರು ಮೌನವಾಗಿ ಸಮ್ಮತಿಸಿದರು. ಈ ತರುವಾಯ ರಾತ್ರಿ ಕಳೆದ ಮೇಲೆ ಬೆಳಗ್ಗೆ ಪೂಜ್ಯ ಅನುರುದ್ಧರು ಉಡುಪು ಧರಿಸಿ ಭಿಕ್ಷಾಪಾತ್ರೆಯನ್ನು ಹೊರವಸ್ತ್ರವನ್ನು ತೆಗೆದುಕೊಂಡು ಬಡಗಿ ಪಂಚಕಂಗನ ಮನೆಗೆ ಹೊರಟರು. ಸಿದ್ಧಪಡಿಸಿದ ಆಸನದಲ್ಲಿ ಕುಳಿತುಕೊಂಡರು. ತದನಂತರ ಬಡಗಿ ಪಂಚಕಂಗನು ತಾನೇ ತನ್ನ ಕೈಗಳಿಂದ ವಿವಿಧವಾದ ಉತ್ತಮ ಭಕ್ಷ್ಯಗಳನ್ನು ಪೂಜ್ಯ ಅನುರುದ್ಧರಿಗೆ ಬಡಿಸಿದರು. ಪೂಜ್ಯ ಅನುರುದ್ಧರು ಊಟ ಮುಗಿಸಿ ಕೈಯನ್ನು ಭಿಕ್ಷಾಪಾತ್ರೆಯಿಂದ ಹಿಂತೆಗೆದುಕೊಂಡರು. ಬಡಗಿ ಪಂಚಕಂಗನು ಒಂದು ಕಡೆ ಸುರಿದು ಕೆಳಗೆ ಕುಳಿತುಕೊಂಡು ಪೂಜ್ಯ ಅನುರುದ್ಧರಿಗೆ ಹೇಳಿದನು. ಬಂತೆ, ಹಿರಿಯ ಭಿಕ್ಷುಗಳು ನನ್ನಲ್ಲಿ ಬಂದು ಈ ರೀತಿ ಹೇಳಿದ್ದಾರೆ. ಗೃಹಸ್ಥನೇ, ಉಪರಿಮಿತ ಚಿತ್ತ ವಿಮೋಚನೆಯನ್ನು ಅಭಿವೃದ್ಧಿಪಡಿಸಿಕೋ ಪೂಜ್ಯರೇ. ಮತ್ತೆ ಕೆಲವರು ಗೃಹಸ್ಥನೇ, ಮಹತ್ತರ ಚಿತ್ತ ವಿಮೋಚನೆ ಅಭಿವೃದ್ಧಿಪಡಿಸಿಕೋ ಎಂದು ಹೇಳುತ್ತಾರೆ. ಪೂಜ್ಯರೇ, ಅಳೆಯಲಾಗದ ಚಿತ್ತ ವಿಮೋಚನೆ ಮತ್ತು ಮಹತ್ತರ ಚಿತ್ತ ವಿಮೋಚನೆ ಇವು ಅರ್ಥದಲ್ಲಿ ಬೇರೆ ಬೇರೆಯೇ ಮತ್ತು ಹೆಸರಿನಲ್ಲಿ ಬೇರೆಯೇ, ಅಥವಾ ಅವು ಅರ್ಥದಲ್ಲಿ ಒಂದೆಯೇ ಮತ್ತು ಹೆಸರಿನಲ್ಲಿ ಮಾತ್ರ ಬೇರೆಯೇ? ಗೃಹಸ್ಥನೇ, ನನಗೆ ಹೊಳೆದಂತೆ ವಿವರಿಸು. ತರುವಾಯ ಅದನ್ನು ನಿನಗೆ ಸ್ಪಷ್ಟಪಡಿಸುತ್ತೇನೆ. ಪೂಜ್ಯರೇ, ನನ್ನ ಚಿಂತನೆ ಪ್ರಕಾರ ಅಪರಿಮಿತ ಚಿತ್ತ ವಿಮೋಚನೆ ಮತ್ತು ಮಹತ್ತರ ಚಿತ್ತ ವಿಮೋಚನೆ ಈ ಸ್ಥಿತಿಗಳು ಅರ್ಥದಲ್ಲಿ ಒಂದೇ ಆಗಿದ್ದು ಹೆಸರಿನಲ್ಲಿ ಮಾತ್ರ ವಿಭಿನ್ನವಾಗಿದೆ. ಗೃಹಸ್ಥನೇ, ಅಪರಿಮಿತ ಚಿತ್ತ ವಿಮೋಚನೆ ಮತ್ತು ಮಹತ್ತರ ಚಿತ್ತ ವಿಮೋಚನೆ ಈ ಸ್ಥಿತಿಗಳು ಅರ್ಥದಲ್ಲಿಯೂ ಭಿನ್ನ ಮತ್ತು ಹೆಸರಿನಲ್ಲಿಯೂ ಭಿನ್ನ. ಈ ಸ್ಥಿತಿಗಳು ಹೆಸರಿನಲ್ಲಿಯೂ ಭಿನ್ನ ಮತ್ತು ಅರ್ಥದಲ್ಲಿಯೂ ಭಿನ್ನ ಎಂಬುದನ್ನು ಈ ಮುಂದೆ ವಿವರಿಸಿದಂತೆ ಅರ್ಥ ಮಾಡಿಕೊಳ್ಳಬೇಕು. ಗೃಹಸ್ಥನೇ,
ಅಪರಿಮಿತ ಚಿತ್ತ ವಿಮೋಚನೆ ಎಂದರೆ ಒಬ್ಬ ಬಿಕ್ಕು ತನ್ನ ಮೈತ್ರಿಯಿಂದ ಚಿತ್ತವನ್ನು ಒಂದು ಕಾಲು ಭಾಗ ನೆಲೆಗೊಳಿಸಿ ಅದೇ ರೀತಿ ಎರಡನೆಯ ಅದೇ ರೀತಿ ಮೂರನೆಯ ಅದೇ ರೀತಿ ನಾಲ್ಕನೆಯದರಲ್ಲಿ ವ್ಯಾಪಕವಾಗಿ ನೆಲೆಗೊಳಿಸಬೇಕು. ಅದೇ ರೀತಿ ಮೇಲೆ ಕೆಳಗೆ ಸುತ್ತಲೂ ಮತ್ತು ಎಲ್ಲೆಲ್ಲೂ ತನ್ನನ್ನು ಸೇರಿದಂತೆ ವಿಪುಲವಾಗಿ ಮಹತ್ತರವಾಗಿ ಅಳೆಯಲಾಗದಷ್ಟು ಹಗೆರಹಿತ ಕೆಡುಕು ಬಯಸದ ಮೈತ್ರಿಮಯ ಚಿತ್ತವನ್ನು ಇಡೀ ವಿಶ್ವವನ್ನು ಒಳಗೊಂಡಂತೆ ವ್ಯಾಪಿಸಿ ನೆಲೆಗೊಳಿಸಬೇಕು. ಆತನು ತನ್ನ ಕರುಣಾಮಯ ಚಿತ್ತವನ್ನು ಒಂದು ಕಾಲು ಅಥವಾ ಅವನು ತನ್ನ ಮುದಿತ ಚಿತ್ತವನ್ನು ಅವನು ತನ್ನ ಉಪೇಕ್ಷ ಚಿತ್ತವನ್ನು ಒಂದು ಕಾಲು ಭಾಗವಾಗಿ ನೆಲೆಗೊಳಿಸಿ ಅದೇ ರೀತಿ ಎರಡನೆಯ ಅದೇ ರೀತಿ ಮೂರನೆಯ ಅದೇ ರೀತಿ ನಾಲ್ಕನೆಯದರಲ್ಲಿ ನೆಲೆಗೊಳಿಸಬೇಕು. ಅದೇ ರೀತಿ ಮೇಲೆ ಕೆಳಗೆ ಸುತ್ತಲೂ ಮತ್ತು ಎಲ್ಲೆಲ್ಲೂ ತನ್ನನ್ನು ಸೇರಿದಂತೆ ವಿಪುಲವಾಗಿ ಮಹೋತ್ಕರ್ಷವಾಗಿ ಅಳೆಯಲಾಗದಷ್ಟು ಹಗೆರಹಿತ ಕೆಡುಕು ಬಯಸದ ತನ್ನ ಉಪೇಕ್ಷಾ ಚಿತ್ತವನ್ನು ಇಡೀ ವಿಶ್ವವನ್ನು ಒಳಗೊಂಡಂತೆ ವ್ಯಾಪಿಸಿಕೊಳ್ಳಬೇಕು. ಅದನ್ನು ಅಳೆಯಲಾರದ ಚಿತ್ತ ವಿಮೋಚನೆ ಎಂದು ಕರೆಯಲಾಗುವುದು. ಗೃಹಸ್ಥನೇ, ಮಹತ್ತರ ಚಿತ್ತ ವಿಮೋಚನೆ ಎಂದರೆ ಇದರಲ್ಲಿ ಒಬ್ಬ ಬಿಕ್ಕು ತನ್ನ ಮಹತ್ತರ ಚಿತ್ತವನ್ನು ಒಂದು ಮರದ ಬೇರಿನ ಗಾತ್ರದ ಪ್ರದೇಶದಲ್ಲಿ ವ್ಯಾಪ್ತಿಯಲ್ಲಿ ನೆಲೆಗೊಳಿಸಲು ನಿರ್ಧರಿಸುತ್ತಾನೆ. ಅದನ್ನು ವ್ಯಾಪಿಸಿಕೊಳ್ಳುವುದೇ ಮಹತ್ತರ ಚಿತ್ತ. ಅದನ್ನೇ ಮಹತ್ತರ ಚಿತ್ತ ವಿಮೋಚನೆ ಎನ್ನುವುದು. ಇಲ್ಲಿ ಒಬ್ಬ ಬಿಕ್ಕು 2 ಅಥವಾ 3 ಮರಗಳ ಬೇರುಗಳ ಗಾತ್ರದ ಪ್ರದೇಶದ ವ್ಯಾಪ್ತಿಯಲ್ಲಿ ಚಿತ್ತವನ್ನು ನೆಲೆಗೊಳಿಸಲು ನಿರ್ಧರಿಸುತ್ತಾನೆ. ಅದನ್ನು ಸಹ ಮಹತ್ತರ ಚಿತ್ತ ವಿಮೋಚನೆ ಎಂದು ಕರೆಯಲಾಗುವುದು. ಇಲ್ಲಿ ಒಬ್ಬ ಬಿಕ್ಕು 1 ಗ್ರಾಮದ ಗಾತ್ರದ ಪ್ರದೇಶದ ವ್ಯಾಪ್ತಿಯಲ್ಲಿ ಚಿತ್ತವನ್ನು ನೆಲೆಗೊಳಿಸಲು ನಿರ್ಧರಿಸುತ್ತಾನೆ. ಇದನ್ನು ಸಹ ಮಹತ್ತರ ಚಿತ್ತ ವಿಮೋಚನೆ ಎನ್ನಲಾಗುವುದು. ಇಲ್ಲಿ ಒಬ್ಬ ಬಿಕ್ಕು 1 ಹಿರಿಯ ರಾಜ್ಯದ ಗಾತ್ರದ ಪ್ರದೇಶದಲ್ಲಿ ತನ್ನ ಮಹತ್ತರ ಚಿತ್ತವನ್ನು ನೆಲೆಗೊಳಿಸಲು ನಿರ್ಧರಿಸುತ್ತಾನೆ. ಇದನ್ನು ಸಹ ಮಹತ್ತರ ಚಿತ್ತವೆಂದು ಕರೆಯಲಾಗುವುದು. ಒಬ್ಬ ಬಿಕ್ಕು 2 ಅಥವಾ 3 ಹಿರಿಯ ರಾಜ್ಯಗಳ ಗಾತ್ರದ ಪ್ರದೇಶದಲ್ಲಿ ತನ್ನ ಮಹತ್ತರ ಚಿತ್ತವನ್ನು ನೆಲೆಗೊಳಿಸಲು ನಿರ್ಧರಿಸುತ್ತಾನೆ. ಅದನ್ನು ಸಹ ಮಹತ್ತರ ಚಿತ್ತವೆಂದು ಕರೆಯಲಾಗಿದೆ. ಒಬ್ಬ ಬಿಕ್ಕು ಇಡೀ ಭೂಮಿಯ ನೆಲೆ ಮತ್ತು ಸಾಗರಗಳ ಗಾತ್ರದ ಪ್ರದೇಶದಲ್ಲಿ ತನ್ನ ಮಹತ್ತರ ಚಿತ್ತವನ್ನು ನೆಲೆಗೊಳಿಸಲು ನಿರ್ಧರಿಸುತ್ತಾನೆ. ಇದನ್ನು ಸಹ ಮಹತ್ತರ ಚಿತ್ತ ವಿಮೋಚನೆ ಎಂದು ಕರೆಯಲಾಗುವುದು. ಗೃಹಸ್ಥನೇ, ಈ ಸ್ಥಿತಿಗಳು ಹೀಗೆ ಅರ್ಥ ಮತ್ತು ಹೆಸರಿನಲ್ಲಿ ವಿಭಿನ್ನವಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಗೃಹಸ್ಥನೇ, ಭವಿಷ್ಯದಲ್ಲಿ 4 ವಿಧಗಳಲ್ಲಿ ಜೀವಿಯು ಪುನಃ ಉದಯನಾಗುತ್ತಾನೆ. ಆ 4 ಯಾವುವು? ಇಲ್ಲಿ ಒಬ್ಬನು ಸೀಮಿತ ಪ್ರಜ್ವಲತೆಯ ಸ್ಥಿತಿಯನ್ನು ತಲುಪಿ ವ್ಯಾಪಿಸಲು ನಿರ್ಧರಿಸುತ್ತಾನೆ. ಅವನು ಬಂಧನಗಳಿಂದ ಬಿಡುಗಡೆಯಾಗಿ ಮರಣಾನಂತರ ಸೀಮಿತ ಪ್ರಜ್ವಲತೆಯ ದೇವತೆಗಳ ಗುಂಪಿನಲ್ಲಿ ಉದಯವಾಗುತ್ತಾನೆ. ಇಲ್ಲಿ ಒಬ್ಬ ಅಪರಿಮಿತ ಪ್ರಜ್ವಲತೆ ಸ್ಥಿತಿಯನ್ನು ತಲುಪಿ ವ್ಯಾಪಿಸಲು ನಿರ್ಧರಿಸುತ್ತಾನೆ. ಅವನು ಬಂಧನಗಳಿಂದ ಬಿಡುಗಡೆಯಾಗಿ ಮರಣಾನಂತರ
ಅಪರಿಮಿತ ಪ್ರಜ್ವಲತೆಯ ದೇವತೆಗಳ ಗುಂಪಿನಲ್ಲಿ ಉದಯಿಸುತ್ತಾನೆ. ಇಲ್ಲಿ ಒಬ್ಬನು ದೂಷಿತ ಪ್ರಜ್ವಲತೆ ಸ್ಥಿತಿಯನ್ನು ತಲುಪಿ ವ್ಯಾಪಿಸಲು ನಿರ್ಧರಿಸುತ್ತಾನೆ. ಅವನು ಬಂಧನಗಳಿಂದ ಬಿಡುಗಡೆಯಾಗಿ ಮರಣಾನಂತರ ದೂಷಿತ ಪ್ರಜ್ವಲತೆಯ ದೇವತೆಗಳ ಗುಂಪಿನಲ್ಲಿ ಉದಯಿಸುತ್ತಾನೆ. ಇಲ್ಲಿ ಒಬ್ಬನು ಪರಿಶುದ್ಧ ಪ್ರಜ್ವಲತೆ ಸ್ಥಿತಿಯನ್ನು ತಲುಪಿ ವ್ಯಾಪಿಸಲು ನಿರ್ಧರಿಸುತ್ತಾನೆ. ಅವನು ಬಂಧನಗಳಿಂದ ಬಿಡುಗಡೆಯಾಗಿ ಮರಣಾನಂತರ ಪರಿಶುದ್ಧ ಪ್ರಜ್ವಲತೆಯ ದೇವತೆಗಳ ಗುಂಪಿನಲ್ಲಿ ಉದಯವಾಗುತ್ತಾನೆ. ಇವೇ 4 ಭವಿಷ್ಯದಲ್ಲಿ ಜೀವಿಯು ಪುನಃ ಉದಯವಾಗುವ ಸ್ಥಿತಿಗಳು. ಗೃಹಸ್ಥನೇ, ಒಂದಾನೊಂದು ಸಮಯದಲ್ಲಿ ಈ ಎಲ್ಲ ದೇವತೆಗಳು ಒಂದು ಜಾಗದಲ್ಲಿ ಸೇರಿದಾಗ, ಅವರು ಸಭೆ ಸೇರಿದಾಗ ಅವರ ಬಣ್ಣದಲ್ಲಿ ಭಿನ್ನತೆಯನ್ನು ಕಾಣಬಹುದು. ಆದರೆ ಅವರ ಪ್ರಜ್ವಲತೆಯಲ್ಲಿ ವ್ಯತ್ಯಾಸ ಕಂಡುಬರುವುದಿಲ್ಲ. ಎಂದು ಯಾವ ರೀತಿ ಎಂದರೆ, ಒಬ್ಬ ವ್ಯಕ್ತಿಯು ಮನೆಗೆ ಹಲವಾರು ಎಣ್ಣೆ ದೀಪಗಳನ್ನು ತರುತ್ತಾನೆ. ಆ ದೀಪಗಳ ಉರಿಯಲ್ಲಿ ಭಿನ್ನತೆ ಕಾಣಬಹುದು, ಆದರೆ ಅವುಗಳ ಪ್ರಕಾರದಲ್ಲಿ ವ್ಯತ್ಯಾಸ ಇರುವುದಿಲ್ಲ. ಅದೇ ರೀತಿ ಈ ದೇವತೆಗಳು ಒಂದು ಜಾಗದಲ್ಲಿ ಕಲೆತಾಗ ಅವರುಗಳ ಬಣ್ಣದಲ್ಲಿ ಭಿನ್ನತೆಯನ್ನು ಕಾಣಬಹುದು, ಆದರೆ ಅವರ ಪ್ರಕಾಶದಲ್ಲಿ ವ್ಯತ್ಯಾಸವಿರುವುದಿಲ್ಲ. ಗೃಹಸ್ಥನೇ, ಯಾವುದೇ ಸಂದರ್ಭದಲ್ಲಿ ಅಲ್ಲಿಂದ ಆ ದೇವತೆಗಳು ಹೊರಡಲು ಅನುವಾದಾಗ ಹೊರಟಾಗ ಅವರುಗಳು ಬಣ್ಣದಲ್ಲಿ ವ್ಯತ್ಯಾಸವಿದ್ದು ಅವರ ಪ್ರಜ್ವಲತೆಯಲ್ಲಿ ಸಹ ವ್ಯತ್ಯಾಸವನ್ನು ಕಾಣಬಹುದಾಗಿದೆ. ಇದು ಯಾವ ರೀತಿ ಎಂದರೆ, ಒಂದು ವೇಳೆ ಒಬ್ಬ ವ್ಯಕ್ತಿಯು ಹಲವಾರು ದೀಪಗಳನ್ನು ಮನೆಯಿಂದ ತೆಗೆದು ಹೊರನಡೆದಾಗ ದೀಪಗಳ ಉರಿಯಲ್ಲಿ ವ್ಯತ್ಯಾಸವಿರುವುದು. ಅದೇ ರೀತಿಯಲ್ಲಿ ಪ್ರಜ್ವಲತೆಯಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ. ಅದೇ ರೀತಿ ಈ ದೇವತೆಗಳು ಆ ಒಂದು ಸಂದರ್ಭದಲ್ಲಿ ಹೊರಟಾಗ ಅವರುಗಳ ಬಣ್ಣದಲ್ಲಿ ವ್ಯತ್ಯಾಸವಿರುತ್ತದೆ. ಅವರುಗಳ ಪ್ರಜ್ವಲತೆಯಲ್ಲಿ ಸಹ ವ್ಯತ್ಯಾಸ ಕಂಡುಬರುತ್ತದೆ. ಈ ನಮ್ಮ ಜೀವ ಚಿರ ಶಾಶ್ವತ ಮತ್ತು ಅನಂತ ಎಂದು ಆ ದೇವತೆಗಳ ಮನಸ್ಸಿನಲ್ಲಿ ಹೊಳೆಯುವುದಿಲ್ಲ. ಆದಾಗ್ಯೂ ಆ ದೇವತೆಗಳು ಒಂದು ಕಡೆ ಸೇರಿದ ಮೇಲೆ ಅಲ್ಲಿ ಅವರು ಆನಂದ ಪಡುತ್ತಾರೆ. ಯಾವ ರೀತಿ ಎಂದರೆ, ಭಾರ ಹೊರಲು ಉಪಯೋಗಿಸುವ ಮರದ ರೆಂಬೆ ಇಲ್ಲವೆಗಳ ಅಥವಾ ಬುಟ್ಟಿಯ ಮೇಲೆ ಹಾರಾಡುವ ಕೀಟಗಳಂತೆ ಈ ಕೀಟಗಳಿಗೆ ಈ ಜೀವ ಚಿರ ಶಾಶ್ವತ ಅನಂತ ಎಂದು ಹೊಳೆಯುವುದಿಲ್ಲ. ಆದಾಗ್ಯೂ ಅವು ಅಲ್ಲಿ ನೆಲೆಸಿ ಆನಂದ ಪಡುತ್ತವೆ. ಆದರೆ ಅದೇ ರೀತಿ ಆ ದೇವತೆಗಳು ಒಂದು ಕಡೆ ಕಲೆತಾಗ ಅಲ್ಲಿ ಅವರು ಆನಂದ ಪಡುತ್ತಾರೆ. ಇದನ್ನು ಹೇಳಿದ ನಂತರ ಆಯುಷ್ಮಂತ ಸಿಬಿಯ ಕಚ್ಚಾನನ್ನು ಆಯುಷ್ಮಂತ ಅನಿರುದ್ಧರಿಗೆ ಈ ರೀತಿ ಹೇಳಿದನು. ಒಳ್ಳೆಯದು ಬಂತೆ ಅನಿರುದ್ಧರೇ, ಇದಾಗ್ಯೂ ಮುಂದೆ ನಾನು ಹೇಳಲು ವಿಷಯವಿದೆ. ಈ ಎಲ್ಲ ಪ್ರಕಾಶಮಾನರು ಸೀಮಿತ ಪ್ರಜ್ವಲತೆಯ ದೇವತೆಗಳು ಅಥವಾ ಕೆಲವರು ಅಳೆಯಲಾರದ ಪ್ರಜ್ವಲತೆ ದೇವತೆಗಳು. ಗೆಳೆಯ ಕಚ್ಚಾಯನ, ಕಾರ್ಯಕಾರಣದಿಂದ ಪುನರ್ಜನ್ಮ ಪ್ರತಿಕ್ರಿಯೆ. ಕೆಲವು ದೇವತೆಗಳು ಸೀಮಿತ ಪ್ರಜ್ವಲತೆ, ಕೆಲವು ದೇವತೆಗಳು ಅಪರಿಮಿತ ಪ್ರಜ್ವಲತೆ ಹೊಂದಿದ್ದಾರೆ. ಪೂಜ್ಯ ಅನಿರುದ್ಧ, ಈ ದೇವತೆಗಳೆಲ್ಲರೂ ದೇವರುಗಳ
ದರ್ಜೆಯಲ್ಲಿ ಪುನರ್ ಕಾಣಿಸಿಕೊಂಡಿದ್ದು, ಕೆಲವರು ಸೀಮಿತ ಪ್ರಜ್ವಲತೆ ಮತ್ತೆ ಕೆಲವರು ಅಪರಿಮಿತ ಪ್ರಜ್ವಲತೆ ಹೊಂದಿದ್ದಾರೆ ಏಕೆ? ಇದಕ್ಕೆ ಕಾರಣ ಉದ್ದೇಶವೇನು ಗೆಳೆಯ ಕಚ್ಚಾನ? ಇದಕ್ಕೆ ಹಿಂದಿರುಗಿಸಿ ನಾನು ಒಂದು ಪ್ರಶ್ನೆ ಹಾಕುತ್ತೇನೆ, ನಿನಗೆ ತಿಳಿದಂತೆ ಉತ್ತರಿಸು. ಒಬ್ಬ ಬಿಕ್ಕು ಒಂದು ಮರದ ಬೇರಿನ ಗಾತ್ರದ ಪ್ರದೇಶಕ್ಕೆ ನಿರ್ಧರಿಸಿ ನೆಲೆಗೊಳಿಸಿ ಮಹತ್ತರವನ್ನು ಹರಡುತ್ತಾನೆ. ಮತ್ತೊಂದು ಬಿಕ್ಕು 2 ಇಲ್ಲವೇ 3 ಮರಗಳ ಬೇರುಗಳ ಗಾತ್ರದ ಪ್ರದೇಶಕ್ಕೆ ನಿರ್ಧರಿಸಿ ನೆಲೆಗೊಳಿಸಿ ಮಹತ್ತರವನ್ನು ಹರಡುತ್ತಾನೆ. ಗೆಳೆಯ ಕಚ್ಚಾನ, ಈ ಬಗ್ಗೆ ಯೋಚಿಸು. ಇವುಗಳಲ್ಲಿ ಯಾವ ಮಾನಸಿಕ ಬೆಳವಣಿಗೆ ಹೆಚ್ಚು ಮಹತ್ತರವಾಗಿದೆ? ಎರಡನೆಯದು ಪೂಜ್ಯರೇ. ಗೆಳೆಯ ಕಚ್ಚಾನ, ಒಬ್ಬ ಬಿಕ್ಕು 2 ಅಥವಾ 3 ಮರಗಳ ಬೇರುಗಳ ಗಾತ್ರದ ಪ್ರದೇಶಕ್ಕೆ ನಿರ್ಧರಿಸಿ ನೆಲೆಗೊಳಿಸಿ ಮಹತ್ತರವನ್ನು ಹರಡುತ್ತಾನೆ ಮತ್ತು ಮತ್ತೊಬ್ಬ ಬಿಕ್ಕು 1 ಗ್ರಾಮದ ಗಾತ್ರದ ಪ್ರದೇಶಕ್ಕೆ ನಿರ್ಧರಿಸಿ ನೆಲೆಗೊಳಿಸಿ ಮಹತ್ತರವನ್ನು ಹರಡುತ್ತಾನೆ. ಗೆಳೆಯ ಕಚ್ಚಾಯನ, ಈ ಬಗ್ಗೆ ಯೋಚಿಸು. ಇವುಗಳಲ್ಲಿ ಯಾವ ಮಾನಸಿಕ ಬೆಳವಣಿಗೆ ಹೆಚ್ಚು ಮಹತ್ತರವಾಗಿದೆ? ಎರಡನೆಯದು ಪೂಜ್ಯರೇ. ಒಬ್ಬ ಬಿಕ್ಕು 1 ಗ್ರಾಮದ ಗಾತ್ರ ಪ್ರದೇಶಕ್ಕೆ ನಿರ್ಧರಿಸಿ ನೆಲೆಗೊಳಿಸಿ ಮಹತ್ತರವನ್ನು ಹರಡುತ್ತಾರೆ. ಮತ್ತೊಬ್ಬ ಬಿಕ್ಕು 2 ಅಥವಾ 3 ಗ್ರಾಮದ ಗಾತ್ರದ ಪ್ರದೇಶಕ್ಕೆ ನಿರ್ಧರಿಸಿ ನೆಲೆಗೊಳಿಸಿ ಮಹೋತ್ಕರ್ಷವನ್ನು ಹರಡುತ್ತಾನೆ. ಗೆಳೆಯ ಕಚ್ಚಾಯನ, ಈ ಬಗ್ಗೆ ಯೋಚಿಸು. ಇವುಗಳಲ್ಲಿ ಯಾವ ಮಾನಸಿಕ ಬೆಳವಣಿಗೆ ಹೆಚ್ಚು ಮಹತ್ತರವಾಗಿದೆ? ಎರಡನೆಯದು ಪೂಜ್ಯರೇ. ಒಬ್ಬ ಬಿಕ್ಕು 2 ಅಥವಾ 3 ಗ್ರಾಮಗಳ ಗಾತ್ರದ ಪ್ರದೇಶಕ್ಕೆ ನಿರ್ಧರಿಸಿ ನೆಲೆಗೊಳಿಸಿ ಮಹತ್ತರವನ್ನು ಹರಡಿದರೆ, ಮತ್ತೊಬ್ಬ ಬಿಕ್ಕು ಒಂದು ಹಿರಿದಾದ ರಾಜ್ಯದ ಗಾತ್ರದ ಪ್ರದೇಶಕ್ಕೆ ನಿರ್ಧರಿಸಿ ನೆಲೆಗೊಳಿಸಿ ಮಹತ್ತರವನ್ನು ಹರಡುತ್ತಾನೆ. ಗೆಳೆಯ ಕಚ್ಚಾನ, ಈ ಬಗ್ಗೆ ಯೋಚಿಸು. ಇವುಗಳಲ್ಲಿ ಯಾವ ಮಾನಸಿಕ ಬೆಳವಣಿಗೆ ಹೆಚ್ಚು ಮಹತ್ತರವಾಗಿದೆ? ಎರಡನೆಯದು ಪೂಜ್ಯರೇ. ಒಬ್ಬ ಬಿಕ್ಕು 1 ರಾಜ್ಯದ ಗಾತ್ರದ ಪ್ರದೇಶಕ್ಕೆ ನಿರ್ಧರಿಸಿ ನೆಲೆಗೊಳಿಸಿ ಮಹತ್ತರವನ್ನು ಹರಡಿದರೆ, ಮತ್ತೊಬ್ಬ ಬಿಕ್ಕು 2 ಇಲ್ಲವೇ 3 ಹಿರಿದಾದ ರಾಜ್ಯಗಳ ಗಾತ್ರದ ಪ್ರದೇಶಕ್ಕೆ ನಿರ್ಧರಿಸಿ ನೆಲೆಗೊಳಿಸಿ ಮಹತ್ತರವನ್ನು ಹರಡುತ್ತಾನೆ. ಗೆಳೆಯ ಕಚ್ಚಾಯನ, ಈ ಬಗ್ಗೆ ಯೋಚಿಸು. ಇವುಗಳಲ್ಲಿ ಯಾವ ಮಾನಸಿಕ ಬೆಳವಣಿಗೆ ಹೆಚ್ಚು ಮಹತ್ತರವಾಗಿದೆ? ಎರಡನೆಯದು ಪೂಜ್ಯರೇ. ಒಬ್ಬ ಬಿಕ್ಕು 2 ಇಲ್ಲವೇ 3 ಹಿರಿದಾದ ರಾಜ್ಯಗಳ ಗಾತ್ರದ ಪ್ರದೇಶಕ್ಕೆ ನಿರ್ಧರಿಸಿ ನೆಲೆಗೊಳಿಸಿ ಮಹತ್ತರವನ್ನು ಹರಡಿದರೆ, ಮತ್ತೊಬ್ಬ ಬಿಕ್ಕು ಭೂಮಿಯಲ್ಲದೆ ಸಾಗರದಿಂದ ಸುತ್ತುವರಿಯಲ್ಪಟ್ಟ ಎಲ್ಲ ಭೂಭಾಗ ಪ್ರದೇಶಕ್ಕೆ ನಿರ್ಧರಿಸಿ ನೆಲೆಗೊಳಿಸಿ ಮಹತ್ತರವನ್ನು ಹರಡುತ್ತಾನೆ. ಈ 2 ವಿಧಗಳ ಮಾನಸಿಕ ವಿಕಾಸದಲ್ಲಿ ಯಾವ ಹೆಚ್ಚು ಮಹತ್ತರವಾದದ್ದು? ಈ ಬಗ್ಗೆ ನಿನ್ನ ಚಿಂತನೆಯೇನು? ಎರಡನೆಯದು ಪೂಜ್ಯರೇ. ಗೆಳೆಯ ಕಚ್ಚಾಯನ, ಇದು ಕಾರಣ ಮತ್ತು ಹೇತುವಿನಿಂದ ಉಂಟಾಗಿದೆ. ಆದ್ದರಿಂದಲೇ ಈ ಎಲ್ಲ ದೇವತೆಗಳು ದೇವರುಗಳ ದರ್ಜೆಯಲ್ಲಿ ಪುನರ್ ಕಾಣಿಸಿಕೊಂಡರು. ಕೆಲವರು ಸೀಮಿತ ಪ್ರಕಾಶತೆ, ಕೆಲವರು ಅಳೆಯಲಾಗದ ಪ್ರಕಾಶತೆಯನ್ನು ಹೊಂದಿದ್ದಾರೆ. ಸಾಧುವಂತೆ ಅನುರುದ್ಧ, ಈ ಬಗ್ಗೆ ಇನ್ನೂ ಕೇಳುವುದಿದೆ. ಆ ಎಲ್ಲ ಪ್ರಜ್ವಲಿತರು ದೂಷಿತ ಪ್ರಜ್ವಲಿತ ಅಥವಾ ಅದರಲ್ಲಿ ಕೆಲವರು ಪರಿಶುದ್ಧ ಪ್ರಜ್ವಲತೆ ದೇವತೆಗಳೇ? ಗೆಳೆಯ ಕಚ್ಚಾಯನ,
ಕಾರ್ಯಕಾರಣದಿಂದ ಪುನರ್ಜನ್ಮ ಪ್ರತಿಕ್ರಿಯೆ. ಕೆಲವು ದೇವತೆಗಳು ದೂಷಿತ ಪ್ರಜ್ವಲತೆ, ಕೆಲವು ದೇವತೆಗಳು ಪರಿಶುದ್ಧ ಪ್ರಜ್ವಲತೆ ಪಡೆದಿದ್ದಾರೆ. ಬಂತೆ ಅನುರುದ್ಧ, ದೇವತೆಗಳೆಲ್ಲರೂ ದೇವರುಗಳ ದರ್ಜೆಯಲ್ಲಿ ಪುನರ್ ಕಾಣಿಸಿಕೊಂಡಿದ್ದು ಅವರು ದೂಷಿತ ಪ್ರಜ್ವಲತೆಯನ್ನು, ಮತ್ತೆ ಕೆಲವರು ಪರಿಶುದ್ಧ ಪ್ರಜ್ವಲತೆಯನ್ನು ಹೊಂದಿದ್ದಾರೆ. ಏಕೆ? ಇದಕ್ಕೆ ಕಾರಣ ಉದ್ದೇಶವೇನು ಗೆಳೆಯ ಕಚ್ಚಾಯನ? ಇದಕ್ಕೆ ನಾನು ಒಂದು ಉಪಮೆಯನ್ನು ಕೊಡುತ್ತೇನೆ. ಕೆಲವು ಜ್ಞಾನಿಗಳು ಹೇಳಿಕೆಯ ಅರ್ಥವನ್ನು ಉಪಮೆಯ ಮೂಲಕ ಅರ್ಥ ಮಾಡಿಕೊಳ್ಳುತ್ತಾರೆ. ಉದಾಹರಣೆಗೆ, ಒಂದು ದೀಪ ಅಶುದ್ಧ ಎಣ್ಣೆ ಅಶುದ್ಧ ಬತ್ತಿಯಿಂದ ಉರಿಯುತ್ತದೆ. ಅಶುದ್ಧ ಎಣ್ಣೆ ಮತ್ತು ಭತ್ತದಿಂದ ಅದು ಮಬ್ಬಾಗಿ ಉರಿಯುತ್ತದೆ. ಅದೇ ರೀತಿ ಒಬ್ಬ ಬಿಕ್ಕು ಒಂದು ಪ್ರದೇಶದ ವ್ಯಾಪ್ತಿಗೆ ನಿರ್ಧರಿಸಿ ನೆಲೆಗೊಳಿಸಿ ದೂಷಿತ ಪ್ರಜ್ವಲತೆಯನ್ನು ಹರಡುತ್ತಾನೆ. ಅವನ ದೇಹದ ಆಲಸ್ಯತೆಯ ಪೂರ್ಣವಾಗಿ ಇಳಿಕೆಯಾಗುವುದಿಲ್ಲ. ಸೋಮಾರಿತನ ಮತ್ತು ನಿರುತ್ಸಾಹವನ್ನು ಪೂರ್ಣವಾಗಿ ತೆಗೆದುಹಾಕುವುದಿಲ್ಲ. ತಳಮಳ ಮತ್ತು ಪರಿತಾಪವನ್ನು ಪೂರ್ಣವಾಗಿ ತೆಗೆದುಹಾಕುವುದಿಲ್ಲ. ಆದ್ದರಿಂದ ಅವನು ಮಬ್ಬಾಗಿ ಧ್ಯಾನ ಮಾಡುತ್ತಾನೆ. ದೇಹದಿಂದ ಬಿಡುಗಡೆಯಾಗಿ ಸತ್ತ ನಂತರ ಅವನು ಸೀಮಿತ ತೇಜಸ್ಸಿನ ದೇವತೆಗಳ ಗುಂಪಿನಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಒಂದು ದಕ್ಷ ದೀಪವು ಶುದ್ಧವಾದ ಎಣ್ಣೆಯಿಂದ ಮತ್ತು ಶುದ್ಧವಾದ ಬತ್ತಿಯಿಂದ ಉರಿಯುತ್ತಿದ್ದರೆ ಎಣ್ಣೆ ಮತ್ತು ಬತ್ತಿಯ ಶುದ್ಧತೆಯಿಂದಾಗಿ ಅದು ಮಬ್ಬಾಗಿ ಉರಿಯುವುದಿಲ್ಲ. ಅದೇ ರೀತಿ ಒಬ್ಬ ಬಿಕ್ಕು ಒಂದು ಪ್ರದೇಶದ ವ್ಯಾಪ್ತಿಗೆ ನಿರ್ಧರಿಸಿ ನೆಲೆಗೊಳಿಸಿ ಶುದ್ಧ ತೇಜಸ್ಸನ್ನು ಹೊರಸೂಸುತ್ತಾನೆ. ಅವನ ದೇಹದ ಆಲಸ್ಯತೆಯನ್ನು ಪೂರ್ಣವಾಗಿ ತೆಗೆದುಹಾಕುತ್ತಾನೆ. ಅವನ ತಳಮಳ ಮತ್ತು ಪರಿತಾಪವನ್ನು ಪೂರ್ಣವಾಗಿ ಅಳಿಸಿಹಾಕುತ್ತಾನೆ. ಆದ್ದರಿಂದಲೇ ಅವನ ಧ್ಯಾನವು ತೇಜಸ್ಸಿನಿಂದ ಕೂಡಿರುತ್ತದೆ. ದೇಹ ತ್ಯಾಗ ಮಾಡಿದ ಮೇಲೆ ಸತ್ತ ನಂತರ ಅವನು ಶುದ್ಧ ತೇಜಸ್ಸಿನ ದೇವತೆಗಳ ಗುಂಪಿನಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಗೆಳೆಯ ಕಚ್ಚಾಯನ, ಇದೇ ಕಾರಣದಿಂದ ಆ ದೇವತೆಗಳು ದೇವರುಗಳ ಪಂಕ್ತಿಯಲ್ಲಿ ಕಾಣಿಸಿಕೊಂಡಾಗ ಕೆಲವು ದೇವತೆಗಳು ದೂಷಿತ ತೇಜಸ್ಸನ್ನು, ಕೆಲವು ದೇವತೆಗಳು ಶುದ್ಧ ತೇಜಸ್ಸನ್ನು ಹೊಂದುತ್ತಾರೆ. ಇದು ಹೇಳಿದ ಮೇಲೆ ಆಯುಷ್ಮಂತ ಸಿಬಿಯ ಕಚ್ಚಾಯನ ಆಯುಷ್ಮಂತ ಅನುರುದ್ಧರಿಗೆ ಈ ರೀತಿ ಹೇಳುತ್ತಾನೆ. ಬಂತೆ ಅನುರುದ್ಧರೇ, ಒಳ್ಳೆಯದು. ಬಂತೆ ಅನುರುದ್ಧರು, ಒಮ್ಮೆ ನಾನು ಹೀಗೆ ಕೇಳಿದ್ದೆ, ಅಥವಾ ಇದು ಈ ರೀತಿ ಎಂದು ಹೇಳಿದ. ಬಂತೆ ಅನುರುದ್ಧರು, ಈ ದೇವತೆಗಳು ಈ ರೀತಿ, ಆ ದೇವತೆಗಳು ಈ ರೀತಿ ಎಂದು ಹೇಳುತ್ತಾರೆ. ಬಂತೆ, ನನಗೆ ಹೊಳೆದಿರುವುದೇನೆಂದರೆ, ಬಂತೆ ಅನುರುದ್ಧರು ನಿಜಕ್ಕೂ ದೇವತೆಗಳ ಜೊತೆ ಸೇರಿದ್ದಾರೆ ಮತ್ತು ಅವರೊಂದಿಗೆ ಮಾತನಾಡಿದ್ದಾರೆ ಮತ್ತು ಸಂಭಾಷಣೆಯನ್ನು ಮಾಡಿದ್ದಾರೆ. ನಿಜವಾಗಲೂ ಹೌದು ಗೆಳೆಯ ಕಚ್ಚಾನ. ಆದರೆ ನನ್ನ ಪದಗಳು ಕಿರಿಕಿರಿಯಿಂದ ಮತ್ತು ಅಗೌರವದಿಂದ ಕೂಡಿದೆ. ಆದಾಗ್ಯೂ ನಿನಗೆ ನಾನು ಉತ್ತರಿಸುತ್ತೇನೆ. ನಾನು ಬಹುಕಾಲದಿಂದ ದೇವತೆಗಳ ಜೊತೆಗೆ ಸೇರಿದ್ದೇನೆ, ಮಾತನಾಡಿದ್ದೇನೆ ಮತ್ತು ಸಂವಾದವನ್ನು ಮಾಡಿರುತ್ತೇನೆ. ಇದನ್ನು ಹೇಳಿದ ಮೇಲೆ ಪೂಜ್ಯ ಕಚ್ಚಾನ ಬಡಗಿ ಪಂಚಕಂಗನಿಗೆ
ಈ ರೀತಿ ಹೇಳುತ್ತಾನೆ, ಗೃಹಸ್ಥನೇ, ಇದು ನಿನಗೆ ಲಾಭವಾಗಿದೆ. ಕಾರಣ ನೀನು ನಿನ್ನ ಸಂದೇಹವನ್ನು ತೊರೆದು ದೊಡ್ಡ ಲಾಭ ಪಡೆದಿರುವೆ ಮತ್ತು ಧಮ್ಮದ ಮೇಲೆ ಪ್ರವಚನ ಕೇಳುವ ಅವಕಾಶವು ಉಂಟಾಯಿತು. ಈಗ ಈ ಸುತ್ತವು ಇಲ್ಲಿಗೆ ಅಂತ್ಯಗೊಳ್ಳುತ್ತದೆ. ಇದಕ್ಕೆ ನಾನು ಒಂದು ಚೂರು ಜೋಡಣೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಜೋಡಣೆ ಏನು ಅಂದರೆ, ಯಾವಾಗ ನಾವು ಧಮ್ಮವನ್ನು ಕೇಳ್ತೀವಿ ಆವಾಗ ಮನಸ್ಸಿನಲ್ಲಿ ಯಾವ ರೀತಿಯಾಗಿ ತೆರೆದುಕೊಳ್ತದೆ ಅನ್ನೋದ್ರ ಬಗ್ಗೆ ನಾನು ವಿಚಾರವನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಭಗವಾನರು ಧಮ್ಮಸವಣ ಸುತ್ತದಲ್ಲಿ ಹೇಳ್ತಾರೆ, ಏನಂತ ಹೇಳ್ತಾರೆ, ಪಂಚಿಮೆ ಭಿಕ್ಕವೇ ಅನೀಸಂಸ ಧಮ್ಮಸವನೆ ಕಥಮೆ ಪಂಚ ಅಸುತಂಗ್ ಸುನಾತಿ ಸುತಂಗ್ ಪರಿಯೋದಪೇತಿ ಕನ್ಖಂಗ್ ವಿತಾರತಿ ದಿಟ್ಟಂಗ್ ಉಜುಂಗ್ ಕರೋತಿ ಚಿತ್ತಮಸ್ಸ ಪಸೂದತಿ ಇಮೇಖೋ ಭಿಕ್ಕವೇ ಪಂಚ ಅನೀಸಂಸ ಧಮ್ಮಸವನೇತಿ ದ್ವಿತೀಯಂಗ್. ಏನಿದ್ರ ಅರ್ಥ ಏನು ಅಂದರೆ, ಸುತಂಗ್ ಸುನಾತಿ ಹ್ಯಾವಿಂಗ್ ಲಿಸನ್ ಟು ದ ಧಮ್ಮ. ಏನಿದ್ರ ಅರ್ಥ, ನಾವು ಕೇಳಿದ್ದನ್ನ ಮತ್ತೆ ಧಮ್ಮದಲ್ಲಿ ಕೇಳ್ತೀವಿ. ಸುತಂಗ್ ಸುನಾತಿ. ಸುತಂಗ್ ಪರಿಯೋದಪೇತಿ ಅಂದರೆ ಕೇಳಿದ್ದನ್ನ ಮತ್ತೆ ನಾವು ಮನನ ಮಾಡಿ ಮತ್ತೆ ಕೇಳ್ತೀವಿ. ಕನಕಾವಿರಾತಿ ಅವಾಗ ಏನು ಅಂದರೆ, ಕನಕಾವಿರಾತಿ ಅಂದರೆ ನಮ್ಮ ಮನಸ್ಸಿನಲ್ಲಿರುವಂಥ ಸಂಶಯಗಳನ್ನು ದೂರೀಕರಿಸ್ತೇವೆ. ಸಿಟ್ಟಿಂಗ್ ಉಜುಂಕರೋತಿ ಅದರ ಅರ್ಥ ನಾವು ಸಮಾಧಿಟ್ಟಿಯನ್ನು ತಿಳ್ಕೊತೀವಿ, ತಪ್ಪು ದಾರಿಯನ್ನು ಹಿಡಿದೇನೆ ಸಮಾಧಿಟ್ಟಿಯ ಕಡೆಗೆ ನಡಿತೇವೆ ಅಂತೇಳಿ. ಚಿತ್ತ ಸಂಪಸದತಿ ಮನಸ್ಸು ಏನಾಗ್ತದೆ, ತೆರೆದುಕೊಳ್ತದೆ ಹಾಗೂ ಮನಸ್ಸು ಚಂಚಲತೆಯಿಂದ ದೂರವಾಗಿ ಎಲ್ಲವೂ ಸಹ ಶುಭ್ರತೆಯನ್ನು ಕಂಡು ಮನಸ್ಸಿಗೆ ಉತ್ಸಾಹ ಉಲ್ಲಾಸವನ್ನು ತರ್ತದೆ ಧಮ್ಮವನ್ನು ಕೇಳಿದಾಗ. ಅದನ್ನು ಸಹ ನಾವು ಇಲ್ಲಿ ಕಾಣಲಿಕ್ಕೆ ಇಷ್ಟಪಡ್ತೀವಿ. ಇದರಲ್ಲಿ ಸುತ್ತದಲ್ಲಿ ಭಗವಾನರು ಹೇಳಿರುವಂಥದ್ದು ಇದರಲ್ಲಿ ಕಾಣ್ತೀವಿ. ಧಮ್ಮವನ್ನು ಕೇಳೋದ್ರಿಂದ ಏನಾಗ್ತದೆ, ಮನಸ್ಸು ತೆರೆದುಕೊಳ್ಳುತ್ತದೆ. ಅದೇ ರೀತಿಯಾಗಿ ಸುತ್ತದಲ್ಲಿ ಅನಿರುದ್ಧ ಭಂತೇಜಿಯವರು ಪ್ರತಿಯಾಗಿ ಧಮ್ಮವನ್ನು ನಮ್ಮಲ್ಲಿ ಬೆಳಗಿಸ್ಲಿಕ್ಕೆ ಅವರು ಸರಿಯಾದಂಥ ಧಮ್ಮವನ್ನು ಹೇಳಿದ್ದಾರೆ ಅಂತೇಳಿ ಇಲ್ಲಿಗೆ ಅಂತ್ಯಗೊಳಿಸ್ತಾ ಎಲ್ಲರಿಗೂ ಮಂಗಳವನ್ನು ಕೋರ್ತಾ ಭಗವಾನ್ ಬುದ್ಧ ಧಮ್ಮ ಸಂಘದ ಆಶೀರ್ವಾದ ತಮ್ಮೆಲ್ಲರೂ ಮೇಲೂ ಇರಲಿ ಅಂತ ಹೇಳ್ತಾ ಈ ದಿನದ ಧಮ್ಮ ಪ್ರವಚನವನ್ನು ಎಲ್ಲರಿಗೂ ಎಲ್ಲರ ಕುಶಲತೆಗೆ ಹಾಗೆ ಒಳ್ಳೆಯ ಮನಸ್ಸನ್ನ ಬೆಳವಣಿಗೆಗೆ ಆಧಾರವಾಗಲಿ ಅಂತ ಹೇಳ್ತಾ ಎಲ್ಲರ ಮಂಗಳವನ್ನು ಕೋರ್ತಾ ಭವತು ಸಬ್ಬ ಮಂಗಳಂ ರಕ್ಷಂತು ಸಬ್ಬ ದೇವತಾ ಸಬ್ಬ ಬುದ್ಧಾನುಭಾವೇನ ಸಬ್ಬ ಧಮ್ಮಾನುಭಾವೇನ ಸಬ್ಬ ಸಂಘಾನುಭಾವೇನ ಸದಾ ಸುದ್ದಿ ಭವಂತು ತೇ. ಸಾಧು ಸಾಧು ಸಾಧು. ಎಲ್ಲರಿಗೂ ಮಂಗಳವಾಗಲಿ. ನಮೋ ಬುದ್ಧಾಯ.